ಸುಖ ದುಃಖ ದಡೆಯಳು ನೀನೆಂತೂ ತಿಳಿದ ಬಳಿಕೆಯಲ್ಲಿ ಜೀವನೇ. ಸುಖ ದುಃಖ ಚಿಂತೆ. ಸುಖ ಅಂದ್ರೇನು, ದುಃಖ ಅಂದ್ರೇನು, ಚಿಂತೆ ಅಂದರೆ ಏನು? ನಾವು ಕೇಳ್ಕೊಂಡು ಬಂದಿದ್ದೀವಿ. ಅನುಕೂಲ ವೇದನೀಯಂ ಸುಖಂ, ಪ್ರತಿಕೂಲ ವೇದನೀಯಂ ದುಃಖಂ. ಯಾವ ವಸ್ತುನೂ ಕೂಡ ಕೇವಲ ಸುಖಕ್ಕೆ ಸಾಧನ ಅಲ್ಲ, ಕೇವಲ ದುಃಖಕ್ಕೆ ಸಾಧನ ಅಲ್ಲ. ನಮ್ಮ ಭಾವನೆ ಯಾವ ವಸ್ತುವಿನಲ್ಲಿ ಅನುಕೂಲ ಬುದ್ಧಿಯನ್ನು ತಯಾರು ಮಾಡ್ತದೆ ಅದಕ್ಕೆ ನಾವು ಸುಖ ಸಾಧನ ಅಂತ ಕರಿತೀವಿ. ಪ್ರತಿಕೂಲ ಅಂತ ಯಾವುದ್ರ ಮೇಲೆ ನಾವು ತಿಳಿತೀವಿ ಅದಕ್ಕೆ ದುಃಖ ಅಂತ ಕರೀತಾರೆ. ಒಬ್ಬ ಮನುಷ್ಯ ಮನೆ ಕಟ್ಸೋವಿದ್ದ. ಮನೆ ತಳಪಾಯ ಹಾಕಬೇಕಾಗಿತ್ತು. ಅರಣ್ಯದ ಮಾರ್ಗದಲ್ಲಿ ಹೋಗ್ತಾ ಇದ್ದ. ತಲೆಯಾಗ ಮನಿದ ಚಿಂತೆ ನಡೆದಿತ್ತಲ್ಲ, ದೊಡ್ಡದೊಂದು ಬಂಡಿಗಲ್ಲು ಕಾಣಿಸ್ತು. ಅದು ಅವಾಗ ಆಕರ್ಷಣೆಯನ್ನುಂಟು ಮಾಡಿತು. ಅಬ್ಬ, ಎಂಥ ಕಲ್ಲದಪ್ಪ, ಇದು ನನ್ನ ಮನೆಗೆ ಫೌಂಡೇಶನ್ ಚಲೋ ಆಗ್ತದೆ ಅಂಥೇಳಿ ಭಾಳ ಪ್ರಯತ್ನ ಮಾಡಿ ತೆರೆ ಮೇಲೆ ಹೊತ್ತ 2 ಹೆಜ್ಜೆ 3 ಹೆಜ್ಜೆ 4 ಹೆಜ್ಜೆ ನಡೆದ. ಅದು ಸ್ವಲ್ಪ ಅಜ್ಜಿ ಇತ್ತಲ್ಲ, ಜಾರಿ ತೆರೆ ಮ್ಯಾಗಿಂದ ಕಾಲ ಮ್ಯಾಲೆ ಬಿತ್ತು. ರಕ್ತ ಹರಿಯಾಕಿತ್ತು. ಈಗ ನೀವು ಹೇಳ್ರಿ, ಆ ಕಲ್ಲು ಸುಖದ ಸಾಧನವೋ ಏನು ದುಃಖದ ಸಾಧನವೋ? ನಮ್ಮ ಮನಸ್ಸು ಕಲ್ಪನಾ ಮಾಡ್ತದೆ. ಅದು ಯಾವುದು ಸುಖ ಐತಿ ಅದರಿಂದ ದುಃಖ ಐತೆ ಗ್ಯಾರಂಟಿನ. ಯಾವ ವಸ್ತು ಸುಖವನ್ನು ಕೊಡುತ್ತದೆಯೋ ಅದು ಅವಶ್ಯವಾಗಿ ದುಃಖವನ್ನೂ ಕೊಡುತ್ತಿದೆ. ಅದು ಪದಾರ್ಥಗಳ ಸ್ವಭಾವ. ನೀನು ಅದನ್ನು ಸಹಿಸಿಕೋ, ಇಷ್ಟೇ, ಮತ್ತೇನಿಲ್ಲ. ಕಷ್ಟಗಳು ಬರ್ತಾವೆ, ಕಷ್ಟ ನಷ್ಟಗಳು ಬರ್ತಾವೆ ಖರೆ. ಪರಂತು ಸಾಧಕ ಧೈರ್ಯಗೆಟ್ಟು ಮುಂದೆ ನಡೆದು ಗುರಿ ಮುಟ್ಟಬೇಕೇ ವಿನಃ ಅಯ್ಯೋ ಹಿಂಗಾಯ್ತಲ್ಲ ಅಂತ ದಾರ್ಯಾಗ ಕುಂತ ಅಂದ್ರೆ ಗುರಿ ಮುಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ ಧೈರ್ಯವನ್ನು ಕೊಡ್ತಾವೆ. ಕಷ್ಟಗಳು ಕೊಡುವ ಅನುಭವವನ್ನು ಯಾವ ಶಾಲೆ ಕಾಲೇಜುಗಳು ಕೊಡಲಿಕ್ಕೆ ಸಾಧ್ಯವಿಲ್ಲ. ಕಷ್ಟಗಳು ಏನು ದುಃಖ ಏನು ಅನುಭವ ಕೊಡ್ತಾವಲ್ಲ, ಅದನ್ನು ಯಾವ ಶಾಲೆ ಕಾಲೇಜುಗಳು ಕೊಡಲಿಕ್ಕೆ ಸಾಧ್ಯವಿಲ್ಲ. ಕಷ್ಟವನ್ನು ಅನುಭವಿಸಿಯೇ ಅದನ್ನು ನಾವು ತಿಳ್ಕೋಬೇಕಾಗ್ತದೆ. ಒಂದು ಕಡೆಗೆ ಬರಿತಾ ಇದ್ದಾರೆ, ಉಳಿಯ ಪೆಟ್ಟನ್ನು ಸಹಿಸಿ ಶಿಲೆಯು ದೇವತೆಯಾಯಿತು. ಉಳಿಯ ಪೆಟ್ಟನ್ನು ಸಹಿಸಿ ಶಿಲೆಯು ದೇವತೆಯಾಯಿತು. ಉಳಿಮುಟ್ಟದ ಕಲ್ಲು ಪಾವಟಿಗೆ ತಾನಾಯಿತು. ಉಳಿಮುಟ್ಟದ ಕಲ್ಲು ಪಾವಟಿಗೆ ತಾನಾಯಿತು. ತಿಳಿದು ನೀ ಸಹಿಸು ಕಷ್ಟ ಕಂಟಲೆಗಳ, ಉಳಿವೆ ನೀನೇ ದೇವ ಶ್ರೀ ಸಿದ್ಧ ಭಾರತಿಯೇ. ಒಂದು ಊರಾಗ ಹನುಮಂತಿಯವ್ರ ಗುಡಿ ಕಟ್ಟಿಸಿದ್ರು. ಮೂರ್ತಿ ಮಾಡಿಸಿ ಅದು ಪ್ರತಿಷ್ಠಾಪನೆ ಮಾಡಬೇಕಂತ ಊರಾಗಿನ ಹಿರಿಯರೆಲ್ಲ ನಿಶ್ಚಯ ಮಾಡಿದರು. ಮಾಡಿ ಅಲ್ಲಿ ಒಬ್ಬ ಶಿಲ್ಪಿ ಇದ್ದ. ಆ ಶಿಲ್ಪಿಯನ್ನು ಕರ್ಕೊಂಡು ಹೋದರು ಗುಡ್ಡದಾಗ. ಆ ಕಡೆ ಹಾಡಿದ್ರೊಳಗಾಗಿ ಒಂದು 6 ಫೂಟಿನ ಕಲ್ಲು ಸಿಕ್ತು. ಭಾಳ ಸಂತೋಷ ಆಯ್ತು. ಇದು ಹೆಂಗೈತ್ರಿ? ಇದು ಅಡ್ಡಿಲ್ಲ, ಕಲ್ಲು ಚಲೋ ಅದ ಅಂದ ಶಿಲ್ಪಿ. ಅದನ್ನು ಗಾಡ್ಯಾಗ ಹಾಕ್ಕೊಂಡು ಬಂದು ಗುಡಿ ಬಂದು ಒಗೆದ್ರು. ಶಿಲ್ಪಿ ಮಾರುತಿ ಅಲ್ರಿ, ಮಾರುತಿಯ ಮೂರ್ತಿಯನ್ನು ಕೆತ್ತಲಾಕ
ಅವ ಕೇಳ್ದ, ಮೂರ್ತಿ ಎಷ್ಟು ಫೂಟಿಂದ ಬೇಕು ನಿಮಗೆ? ನಮಗೆ 3 ಫೂಟಿಂದ ಆದ್ರೆ ಸಾಕ್ರಿ ಅಂದರು. ಅದು 6 ಫೂಟಿನ ಕಲ್ಲಿತ್ತು. ಅದನ್ನು 2 ತುಕಡಿ ಮಾಡಿದ. ಒಂದು ತುಕಡಿ ಹಂಗೆ ಇಟ್ಟ. 2ನೇ ತುಕಡಿ ಹೊಡ್ಯಕ್ಕೆ ಶುರು ಮಾಡ್ದ. ಚಾನ್ ತೊಗೊಂಡು ಹೊಡೆದ 2-3 ವರ್ಷ ಹೊಡೆದ. ಸುಂದರವಾದ ಮೂರ್ತಿ ತಯಾರಾತು. ಏನಪ್ಪ ಅಡ್ಡಿ ಇಲ್ಲ, ಹನುಮಂತನೇ ಹನುಮಂತ. ಅವಾಗಿಂತ ಮಹಾತ್ಮರು ಕರೆಸಿ ಏನು ಮಾಡಕ್ಕೆ ಅಂತಿರು ಅಂತಂದ್ರೆ ಪ್ರತಿಷ್ಠಾಪನೆ ಮಾಡಿದ್ರೆ ಮಾತ್ರ ಅಮೃತ ಹಸ್ತದಿಂದ ಏನು ಹನುಮಂತೇವ್ರ ಪ್ರತಿಷ್ಠಾಪನೆ ಆಯಿತು. ಜನ ಏನು ಬರೋದು ಹೋಗೋದು, ಕಾಯಿ ಹೊಡಿದು ಕಪ್ರ ಹಚ್ಚೋದು, ಇದು ಭಾಳ ನಡೀತ್ರಿ. ಆ ಅರ್ಧ ಕಲ್ಲು ನಿತ್ತಲ್ಲ ಹೊಡಿಲಾರದ್ದು, ಅದನ್ನು ಅಲ್ಲೇ ಪ್ಯಾವಟಿಗೆ ಮಾಡಿದರು. ಒಂದು ದಿವಸ ರಾತ್ರಿ ಆ ಪ್ಯಾವಟಿಗೆ ಕಲ್ಲ ಹನುಮಂತನ ಕೂಡ ಜಗಳ ತೆಗೀತು. ಭಾಳ ಮೆರಿಬೇಡ, ಏನು ನಿನ್ನ ಪೂಜಾ, ಏನು ನಿನ್ನ ಅಭಿಷೇಕ, ಏನು ತೆಂಗಿನಕಾಯಿ, ಏನು ಹೊಡಿತಾರೆ? ನಾನು ನೀನು ಇದ್ದದ್ದು ಗೊತ್ತಿಲ್ಲ ನನಗೆ, ಒಂದೇ ಗುಡ್ದಾಗ ಇದ್ದೀವಿ. ಇಲ್ಲಿ ನೋಡಿ, ನಾನು ಎದೆ ಮೇಲೆ ಕಾಲಿಟ್ಟು ಮೇಲೆ ಹೊಕ್ಕಾರ, ಭಾಳ ದಿಮಾಕ್ ಮಾಡಬೇಡ, ಹತ್ರಿದು ಇಷ್ಟು ಕಾಯ ಕರ್ಪೂರ ನಿನಗೆ ಯಾಕೆ, ನನಗೆ ಯಾಕೆ ಇದು ತುಳ್ದು ಹೊಕ್ಕಾರ ಅಂದಾಗ ನಾಕ್ಕಂತ ಹನುಮಂತೇವ್ರು, ಅಲ್ಲೋ ನಾ ದೇವರಾಗಬೇಕಾದ್ರೆ 3 ವರ್ಷ ಹೊಡೆದಾನ, ಕಾಲಾಗ ಹೊಡೆದಾನ, ಕೈಯಾಗ ಹೊಡೆದಾನ, ಕಣ್ಣಾಗ ಹೊಡೆದಾನ, ಮೂಗ್ನಾಗ ಹೊಡೆದಾನ, ಹೊಡಿಸ್ಕೊಂಡು ದೇವರಾಗೇನು? ನೀ ಹೊಡಿಸ್ಕೊಂಡಿಲ್ಲ, ನೀ ಹೆಂಗೆ ದೇವರಾಗ್ತಿ? ಕಷ್ಟಗಳನ್ನು ನಾವು ಸಹಿಸಿದ್ವಿ ಅಂದ್ರೆ ನಾವು ದೇವರಾಗಲಿಕ್ಕೆ ಸಾಧ್ಯದ. ಕಷ್ಟಗಳನ್ನು ಸಹನೆ ಮಾಡಬೇಕು, ಗತಿ ಇಲ್ಲ ಅದಕ್ಕೆ. ಗ್ರಹಗತಿಯ ತಿದ್ದುವನೇ ಜೋಯಿಸನು ಜಾತಕದಿ, ವಿಹಿತವಾಗಿ ಹೋದದರ ಗತಿ ಆರಂಭದಲ್ಲಿ, ಸೃಷ್ಟಿ ಪೂರ್ವದಲ್ಲಿ. ಅವ್ರು ಬರೀತಾ ಇದ್ದಾರಲ್ಲ, ಸಹಿಸಿದಲ್ಲದೆ ಮುಗಿಯದು ಆವಗತಿ ಬಂದಳು, ಸಹನೆ ವಜ್ರದ ಕವಚ ಮಂಕುತಿಮ್ಮ. ಸಹನೆ ಅನ್ನೋದು ವಜ್ರದ ಕವಚ ಅಂತಾರೆ, ವಜ್ರದ ಕವಚ. ಸಹಿಸಿಕೊಳ್ಳುವುದನ್ನು ಕಲಿಸ್ತಾ ಇದ್ದಾರೆ ಇಲ್ಲಿ ಸಾಧಕನಿಗೆ. ಬರ್ತಾವೆ ಕಷ್ಟಗಳು, ಬರ್ತಾವೆ. ಸಾಧನೆ ಮಾಡೋ ಸಮಯದೊಳಗೆ ಬಹಳ ಕಷ್ಟಗಳು ಬರ್ತಾವೆ. ಅದ್ರಾಗ ದೇವರ ಹಾದಿಯಾಗಿ ನಡೆದವ್ರಿಗಂತೂ ಭಾರಿ. ಹೀರುಬಾಯಿ ಸಿದ್ಧಾರ್ಢದ ದಿವಸ ಶಾಸ್ತ್ರ ಕೇಳಕ್ಕೆ ಹೋಗಿದ್ದಳಂತ. ಭಾಳ ಭಕ್ತಿ ಹೀರುಬಾಯಿ ಅಜ್ಜನ ಮೇಲೆ. ಹೋಗ್ತಿದ್ದಳು, ವಯಸ್ಸಾಗಿತ್ತು ಸ್ವಲ್ಪ. ದಾರ್ಯಾಗ ಬಿದ್ದಳು, ಕಾಲು ಮುರಿತು. ಕಾಲು ಮುರಿದಾಗ ಹೊತ್ಕೊಂಡು ಬಂದರು ಅಜ್ಜಗ. ಅಜ್ಜ, ನಿನ್ನ ಮಠಕ್ಕೆ ಬರುವಾಗ ಇಂಥದ್ದಾಗಬೇಕೇನು ಅಂದಳಂತ. ನಾ ಚಲೋ ಕೆಲಸಕ್ಕೆ ಬರಾಕತ್ತೇನೆ, ಕಾಲು ಮುರಿತಲ್ಲ ಅಜ್ಜ. ಅಜ್ಜ ಅಂದತ್ತ, ಕಾಲು ಮುರಿದಷ್ಟು ಚಲೋ, ಇವತ್ತು ನಿನ್ನ ಪ್ರಾಣ ಹೋಗೋದಿತ್ತು, ಕಾಲಷ್ಟು ಮುರಿದತ್ತೆ. ಮತ್ತು ನಾ ಹ್ಯಾಂಗೆ ಮಾಡಲಿ? ನಾ ಶಾಸ್ತ್ರ ಹ್ಯಾಂಗೆ ಕೇಳಿ? ನೀ ಮನ್ಯಾಗನ ಮಲ್ಕೋ, ನಿನ್ನ ಮಗ ವಿರೂಪಾಕ್ಷದನಲ್ಲ, ಅವೆಲ್ಲ ನಾನು ಬಂದು ಶಾಸ್ತ್ರಕ್ಕೆ ನಿನ್ನ ಮುಂದೆ ಹೇಳ್ತಾನೆ. ಅರ್ಥ ಏನು? ಕಾಲು ಮುರಿದ್ರೂ ಕೂಡ ಚಲೋನ ಅಂತಾನಲ್ಲ ಸಿದ್ಧಾರ್ಢಪ್ಪ. ಕಾರಣ ಏನು? ನಿನ್ನ ಗಟ್ಟಿ ಮಾಡಬೇಕಂತ ಮಾಡ್ತಾರೆ. ಬರ್ತಾವ ದಾರಿಯೊಳಗೆ ನಡೆಯುವ ಮನೆಗೆ ಬರ್ತಾವ. ನಡೆಯುವ ಎಡಹುವನ ಅಲ್ಲದೆ ಕುಳಿತವ್ರು ಎಡಹುವಾರೆ. ಅದು ಚಲೋಕ್ಕಂತ ತಿಳ್ಕೊ. ರಾಜಾಗ ಒಬ್ಬ ಮಂತ್ರಿ ಇದ್ದಂತ. ಆ ಮಂತ್ರಿ
ರಾಜನಿಗೆ ಏನಾರ ಆಪತ್ತು ಬಂತು ಅಂದ್ರೆ ಮಂತ್ರಿ ಅಂತಿದ್ದ, ದೇವ್ರು ಚಲೋಕ ಮಾಡ್ಯಾನಲ್ರಿ ಅಂತಿದ್ದವ. ಅರೆ ಏನೇ ಕಷ್ಟ ಬಂದರೂ ಕೂಡ ಹೇಳಕ್ಕೆ ಹೋಗ್ತಿದ್ದ ಮಂತ್ರಿ. ಹಿಂಗಾಯ್ತವ, ಚಲೋ ಕರಿ, ದೇವ್ರು ಕೆಟ್ಟ ಎಂದೂ ಮಾಡಂಗಿಲ್ರಿ. ಎಲ್ಲ ಮೂರ್ಖ ಅಂದ. ಒಂದು ದಿವಸ ಖಡ್ಗ ಮಸಿತಿದ್ದ ರಾಜ ಕೈ ಮ್ಯಾಗ ಬಿತ್ತು, ಅರ್ಧ ಬೆರಳನ್ನ ಕತ್ತರಿಸ್ತು ರಾಜ ಅಂತ. ಅಯ್ಯೋ 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 ಅಂತ ಅಳಕತ್ತಿದ್ದ ರಾಜ. ಮಂತ್ರಿ ಓಡಿ ಬಂದ, ಏನಾಯ್ತು ರೀ? ಬಳ್ಳು ಹೋತು, ಕತ್ತರಿಸಾಯ್ತು, ದೇವ್ರು ಮಾಡಿದ್ದೆಲ್ಲ ಚಲೋಕ ಮಾಡ್ತಾನ್ರಿ ಅಂದವ. ಹೆಂಗೆ ಆಕೈತಿ ನಿಮಗೆ ಹೆಂಗೆ ಆಕೈತಿ? ರಕ್ತ ಸೋರಾಕತ್ತೈತಿ ಅಂಥದ್ದು ನನಗೆ ಹೊಟ್ಟೆಗೆ ಸಂಕಟ ಆಗತ್ತೈತಿ. ಅಲ್ಲೋ ರಕ್ತ ದೇವ್ರು ಮಾಡಿ ಚಲೋಕ ಅಂತೀಯ ಅಲ್ಲೋ ಮೂರ್ಖ ಅಂದ ಕೂಡಲೇ ರಾಜ ಅಂದ, ಇವನು ಹೆಂಗಾರ ಮಾಡಿ ಮುಗಿಸ್ಬೇಕು, ನನ್ನ ಮ್ಯಾಗಿವ ಏನೋ ಮಾಡಬೇಕು ಕಾಣಿಸ್ತಾನಿವ. ನಾಳೆ ಇಬ್ಬರು ಕೂಡಿಸಿ ಬ್ಯಾಟಿ ಆಡಕ್ಕೆ ಹೋಗೋಣಪ್ಪ ರಾಜ ಅಂದ. ಹ್ಞೂ ನಡ್ರಿ. ಇಬ್ಬರು ಕುದುರೆ ಹತ್ತಿ ಹೊಡೆದ್ರು ಅರಣ್ಯದ ಮಧ್ಯದಲ್ಲಿ ಕರ್ಕೊಂಡು ಅದು ಮುದ್ದಾಮ ರಾಜ. ದೊಡ್ಡ ಬಾವಿ, ಮುಳ್ಳು ಕಲ್ಲು ಕಂಟಿ ತುಂಬಿದ್ದ ಬಾವಿ, ಆಳವಾದ ಬಾವಿ. ಕೆಳಗೆ ಇಳಿದು ನೋಡೋರ ಮಂತ್ರಿ ಹೆಂಗೈತೆ ನೋಡು ಬಾಯಿಲಿ ಅಂದ. ಮಂತ್ರಿ ಬಾವಿ ಡೊಗ್ಗಿ ನೋಡಕ್ಕೆ ಹೋದ, ನುಗ್ಗಿಸಿದ ಒಳಗೆ ಬಿದ್ದ ಕಲ್ಲಾಗ ಮುಳ್ಳಾಗ. ಹೆಂಗೈತೆ ಓ ಮಂತ್ರಿ ಅಂದ. ದೇವರು ಚಲೋ ಮಾಡಿದ್ರಿ ಅಂದ. ಮತ್ತು ಸಾಯ್, ಚಲೋ ಮಾಡಿದ ಸಾಯ್ ಅಂದವ. ಕುದುರೆ ಹೊಳಿಸಿದ. ಅರಣ್ಯದ ಮಧ್ಯದಲ್ಲಿ ಒಬ್ಬನೇ ಹೋಗಕತ್ತಿದ್ದ. ಒಂದು 15-20 ಜನ ದೇವಿಗೆ ನರಬಲಿಯನ್ನು ಕೊಡಬೇಕಂತೇಳಿ ಕಾಯ್ಕೊಂಡು ಕೂತಿದ್ದರಲ್ರಿ. ರಾಜನ ಕುದುರೆ ಮುಂದೆ ಅಡ್ಡ ನಿಂತರು, ಕೆಳಗಂದ್ರು ಅವ್ರು. ಒಬ್ಬನೇ ಶೇಖಂಡ್ ರಾಜ ಕೆಳಗಿಳಿದ. ಯಾಕಂದ, ನೀನು ಬಲಿ ಕೊಡೋರದೀವು, ರಾಜಪಿಂಡ ಸಿಕ್ಕದ ನಮಗೆ, ದೇವಿ ಇವತ್ತು ಬಲಿ ಕೊಡೋದದ, ತಗೊಂಡು ನೋಡ್ರಿ. ತಗೊಂಡು ಹೋದರು. ಹೋಗಿ ಇನ್ನೇನಪ್ಪ ಅಂತಂದ್ರೆ ಅವನ ಸ್ನಾನ ಮಾಡಿಸಿ ಅವ ಆಚಾರಿ ಬಂದ. ಸ್ನಾನ ಮಾಡಿಸಿದ್ರಿ, ಬತ್ಲೆ ಕರ್ಕೊಂಬರ್ರಿ ಅವನಂದ. ಬತ್ಲೆ ಕರ್ಕೊಂಬಂದರು. ಮೈ ತುಂಬೆಲ್ಲ ನೋಡಿದ, ಒಂದು ಬೆರಳು ಹೋಗಿತ್ತಲ್ಲ. ಅವ ಆಚಾರ್ಯ ಅಂದ, ಪೂಜಾರಿ ಇದು ವಧ ಮಾಡಕ್ಕೆ ಬರಂಗಿಲ್ಲ ಅಂದ. ಯಾಕೆ? ಇದು ಖರ್ಚಾಗ್ಯದ, ಅರ್ಧ ಬೆರಳು ಹೋಗ್ಯದ. ಏನು ಮಾಡೋದು? ಬಿಟ್ಬಿಡ್ರಿ ಅದು, ಮತ್ತು ಬೇರೆ ತೊಗೊಂಡು. ಆವಾಗ ಅನಿಸ್ತು ರಾಜಾಗ, ಮಂತ್ರಿ ಹೇಳಿದ್ದು ಬರೋಬ್ಬರಿ ಅದ. ಅವತ್ತು ಬಳ್ಳು ಹೋಗಿದ್ದಿಲ್ಲ ಅಂದ್ರೆ ಇವತ್ತು ಪ್ರಾಣ ಹೊಕ್ಕಿತ್ತಲ್ಲೋ ಯಪ್ಪ. ಓಡಿ ಬಂದು ಕುದುರೆ ಹತ್ಕೊಂಡು ಮತ್ತೆ ಎಲ್ಲಿಗೆ? ಮಂತ್ರಿ ಅಂತ ಬಂದ. ಮಂತ್ರಿ ಬಾರಪ್ಪ ಮ್ಯಾಲೆ ಬಾ. ಹಗ್ಗ ತಗೊಂಡ ನೀ ಹೇಳಿದ ಮಾತು ಬರೋಬ್ಬರಿ ಆಯ್ತು ನೋಡಪ್ಪ. ಆವತ್ತು ಬೆರಳು ಹೋಗಿದ್ದಿಲ್ಲ ಅಂದ್ರೆ ಇವತ್ತು ನಾ ಪ್ರಾಣ ಹೋಗಿತ್ತು. ಮತ್ತು ನೀ ಬಾನ್ಯಾಗ ಬಿದ್ದದ್ದು ದೇವ್ರು ಚಲೋ ಮಾಡಿದ ಅಂದ್ಯಲ್ಲ ಅಂದ ರಾಜ. ಮಂತ್ರಿ ಅಂತಾನ, ನೋಡ್ರಿ ನಾನು ನೀನು ಇಬ್ಬರು ಹೋಗಿದ್ದೀವಿ ಅಂದ್ರೆ ನಿನ್ನ ಬಿಡ್ತಿದ್ರು, ನಾನು ಹೊಡಿತಿದ್ರು, ನೀವು ಬಾಯಿ ಬಿಟ್ಟದ್ದು ಚಲೋ ಅಂದವ. ಹೀಗೆ ಜೀವನದೊಳಗೆ ಬರ್ತಕ್ಕಂಥ ಕಷ್ಟಗಳೇನದಾವಲ್ಲ, ಅವುಗಳು ನಾವು ಸಹಿಸಬೇಕು. ಯಾಕೆ? ಪ್ರಾರಬ್ಧ ಪಹಲೆ ರಚೆ ಪೀछे ರಚೆ ಶರೀರ, ತುಳಸಿ ಚಿಂತೆ ಕ್ಯೂ ಕರೆ ಭಜರೆ ಶ್ರೀ ರಘುವೀರ್ ಅಂತಾರಲ್ಲ. ಆದ್ದರಿಂದ ಮೊದಲು ಪ್ರಾರಬ್ಧ ತಯಾರಾಗಿತ್ತು, ಆಮೇಲೆ ಶರೀರ ತಯಾರಾಗ್ಯದ. ನೀವೊಂದು ಮನೆ ಕಟ್ಟಿಸ್ಬೇಕಾದ್ರೆ ಪ್ಲ್ಯಾನ್ ಮೊದಲು ತಯಾರು ಮಾಡ್ತೀರಿ, ಆಮೇಲೆ ಮನೆ ಕಟ್ಟಿಸ್ತೀರಲ್ಲ. ಹಾಗೆ ಭಗವಂತ ಈ ಪ್ರಾರಬ್ಧ ಕರ್ಮವನ್ನು ಮೊದಲೇ ನೇಮಿಸ
ಎಷ್ಟು ದಿವ್ಸ ಇರ್ಬೇಕು, ಹೆಂಗೆ ಸಾಯ್ಬೇಕು, ಏನು ಕಲ್ಕೋಬೇಕು, ಏನೆಲ್ಲ ಹೊಟ್ಯಾಗಿದ್ದಾಗನ ನಿರ್ಣಯ ಮಾಡ್ಯಾನ. ಇನ್ನು ಮೇಲೆ ಅವನು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಇಹುದೆಂದರೆ ರಾಮನಳ ಪಾಂಡವರು ನೋಯಲೇಕೆ. ಬಹಳಷ್ಟು ಜನ ಮಹಾತ್ಮರು ನಮಗೆ ಟಾನಿಕ್ ಕೊಡಕತ್ತಾರೆ. ಟಾನಿಕ್ ಭಾಳ ಶ್ರೇಷ್ಠವಾಗಿರ್ತಕ್ಕಂಥ ವಿಷಯವನ್ನು ನಾವು ಈ ನಮ್ಮ ಆರೂಢ ಸಂಪ್ರದಾಯ ಅಂತಂದ್ರೆ ಅಬ್ಬಬ್ಬ ಮಹಾತ್ಮರ ಒಂದೊಂದು ವಿಶ್ವವಿದ್ಯಾಲಯ ಇದ್ದಂಗೆ ಅದಾರ ಪುಣ್ಯಾತ್ಮರೇ, ಸಾಮಾನ್ಯರಿಲ್ಲ.